ನಮಸ್ಕಾರ. ಇವತ್ತಿನ ಪ್ರಶ್ನೆ, ಮೇಡಮ್ ನೀವು ಮದ್ದಿಡಿದು ಟ್ರೀಟ್ಮೆಂಟ್ನ ಕೊಡ್ತೀರಲ್ಲ, ಆ ಒಂದು ಸಮಯದಲ್ಲಿ ನೀವು ಹೇಳ್ತೀರಾ 3 ಮಂತ್ಸಲ್ಲಿ ಬಗೆಹರಿಯುತ್ತೆ ಅಂತೇಳಿ. 3 ಮಂತ್ಸ್ ಬಿಟ್ಟು ಮತ್ತೆ ಇನ್ನೂ ಒಂದು 3 ಮಂತ್ಸು ಎಕ್ಸ್ಟೆಂಡ್ ಆಗುತ್ತಲ್ಲ ಕೆಲವೊಬ್ಬರ ಒಂದು ವಿಷಯದಲ್ಲಿ. ನಾನು ಕೂಡ ನೋಡಿದ್ದೀನಿ. ನನಗೆ 3 ತಿಂಗಳು ಒಳಗಡೆನೆ ಬಗೆಹರಿತು. ಮತ್ತು ನನ್ನ ಸ್ನೇಹಿತರನ್ನ ಕರ್ಕೊಂಬಂದಿದ್ದೆ, ಅವ್ರಿಗೆ ಇನ್ನೂ 3 ಮಂತ್ಸು ಎಕ್ಸ್ಟೆಂಡ್ ಆಯ್ತಲ್ಲ, ಇದಕ್ಕೆ ಏನು ಕಾರಣ ಇರ್ಬೋದು ತಿಳಿಸ್ಕೊಡಿ ಅಂತ ಕೇಳಿದ್ದಾರೆ. ನೋಡಿ, ಈಗ 3 ಮಂತ್ಸ್ ಒಳಗಡೆ ನಿಮ್ಗೇನಾದ್ರು ಪ್ರಾಬ್ಲಮ್ ಬಗೆಹರಿತು ಅಂದರೆ ಎಷ್ಟು ಖುಷಿ ಆಗುತ್ತೆ ಅಲ್ವಾ? ಹಾಗೆ ಸಮಸ್ಯೆ ಏನಾದರೂ ಅಕಸ್ಮಾತ್ ಜಾಸ್ತಿ ಇತ್ತು ಅಂತ ಅಂದಾಗ, ಈಗ ನಾನು ಹೇಳಿರೋ ಟೈಮಿಗಿಂತನೂ ಕೂಡ ಮೀರಿ ಇನ್ನೂ ಜಾಸ್ತಿ ಆಗ್ಬೋದು. ಕೆಲವು ಒಂದು ಮೂಲ ಕಾರಣಗಳು ಇರುತ್ತೆ. ಒಂದು ನಾವೇನೇ ಆಗಿರ್ತೀವಿ, ಇಲ್ಲ ಅಂತ ಅಂದರೆ ಬೇರೆ ಒಂದು ಅನ್ಯಾಚುರಲ್ಲಾಗಿ ಬಂದಿರತಕ್ಕಂಥ ಒಂದು ಸಮಸ್ಯೆ ಒಂದು ಕಾರಣ ಆಗಿರ್ಬೋದು. ಈಗ ನಾವು ಹೇಗೆ ಕಾರಣ ಆಗ್ತೀವಿ ಅಂತ ಹೇಳ್ತಾ ಹೋಗ್ತೀನಿ ನೋಡಿ. ಮೊದಲನೇದಾಗಿ, ಈಗ ನಾನು ಏನು ಫುಡ್ ತೊಗೊಳಕ್ಕೆ ಹೇಳ್ತೀನೋ ತೊಗೊಂಡಿರೋದಿಲ್ಲ, ಏನು ತಿನ್ನಬೇಡಿ ಅಂತ ಹೇಳಿರ್ತೀನೋ ಅದನ್ನೇ ತಿಂತಾ ಇರ್ತೀರಾ. ಒಂದು ಸ್ವಲ್ಪ ಚಿಗುರುಕೊಳ್ತಿದ್ದಂಗೆ ಬಿಡು ನಾನು ಸಖತ್ ಹುಷಾರಾಗ್ಬಿಟ್ಟೆ, ಕಂಪ್ಲೀಟೇ ಹುಷಾರಾಗ್ಬಿಟ್ಟೆ ಅಂತೇಳಿ ಡಿಸ್ಕಂಟಿನ್ಯೂ ಮಾಡೋ ಅಂಥದ್ದು. ವಾಪಸ್ ಹೋಗ್ತೀರಾ ಮತ್ತೆ ಬರ್ತೀರಾ, ವಾಪಸ್ ಹೋಗ್ತೀರಾ ಮತ್ತೆ ಬರ್ತೀರಾ, ಈ ಥರ ಎಲ್ಲ ಮಾಡ್ತಾ ಇರ್ತೀರಾ. ಒಂದು ಅನ್ಯಾಚುರಲ್ ಆಗಿ ಬಂದಿರತಕ್ಕಂಥದ್ದು ಕೂಡ ನಿಮಗೆ ಅಡೆತಡೆ ಮಾಡೋ ಅಂಥದ್ದು ಆಗಿರ್ಬೋದು. ಈಗ ನೀವು ನಿಮ್ಮ ಒಂದು ವಿಷಯದಲ್ಲಿ ಒಂದು ಆಹಾರ ಪದ್ಧತಿ ಕ್ರಮದಲ್ಲೂ ಕೂಡ ಸರಿಯಾಗಿ ಇಟ್ಕೋಬೇಕು, ಮನಸ್ಸಿನ ಸ್ಥಿತಿಗತಿಗಳನ್ನು ಕೂಡ ಸರಿಯಾಗಿ ಇಟ್ಕೋಬೇಕಾಗುತ್ತೆ. ಆ ಟೈಮಲ್ಲಿ ನಾನು ಕೆಲವ್ದು ಹೇಳಿರ್ತೀನಿ, ಸ್ವಲ್ಪ ಧ್ಯಾನ ಮಾಡಿದ್ರೆ ಒಂದು ಮನಸ್ಥಿತಿಯನ್ನು ಒಂದು ಹಂತಕ್ಕೆ ತೆಗೆದುಕೊಂಡು ಮತ್ತು ನಾವು ಏನು ಹೇಳ್ತೀವಿ ಅದು ನಿಮಗೆ ರೀಚ್ ಆಗುತ್ತೆ, ಕರೆಕ್ಟಾಗಿ ತಿಳ್ಕೊಳ್ತೀರಾ. ಕೆಲವರಿಗೆ ಎಷ್ಟು ಹೇಳಿದ್ರೂ ಕೂಡ ತಿಳ್ಕೊಳಕ್ಕೆ ಆಗೋದೇ ಇಲ್ಲ. ಮತ್ತಿನ್ನೂ ಕೆಲವ್ರು ಹೆಂಗಪ್ಪ ಅಂತ ಅಂದರೆ, ಸಮಸ್ಯೆ ಎಲ್ಲ ಬಗೆಹರಿದಿದ್ರು ಕೂಡ, ದೈಹಿಕವಾಗಿ ಮಾನಸಿಕವಾಗಿ ಸಮಸ್ಯೆ ಬಗೆಹರಿದಿದ್ರು ಕೂಡ ಅದು ಸಬ್ಕಾನ್ಷಿಯಸ್ ಮೈಂಡಲ್ಲಿ ಕುತ್ಕೊಂಡಿರುತ್ತಲ್ಲ, ಇನ್ನೂ ಏನೋ ಸಮಸ್ಯೆ ಇದೆ ಅಂತೇಳ್ಬಿಟ್ಟು ಅದು ಒಂದು ಥಿಂಕ್ ಮಾಡ್ತಾ ಇರ್ತಾರೆ. ಅದ್ರ ಜೊತೆಯಲ್ಲಿ ಅವರಿಗೆ ಸೆನ್ಸು ಕೂಡ ಹೋಗಿರುತ್ತೆ. ಈಗ ನೋಡಿ, ಇಲ್ಲಿ ಯಾವುದೋ ಒಂದು ಭಾಗದಲ್ಲಿ ನೋವಾಗಿರುತ್ತೆ ಅಂತ ತಿಳ್ಕೊಳ್ಳಿ. ಆ ನೋವಿಗೆ ಏನು ಮುಲಾಮು ಹಚ್ಕೊಂಡು ವಾಸಿ ಮಾಡ್ಕೊಂಡಿರ್ತೀರಲ್ಲ, ಅದು ಹಚ್ಕೊಂಡು ವಾಸಿ ಮಾಡ್ಕೊಂಡಿದ್ದಾದ್ಮೇಲೂ ಕೂಡ ಅಷ್ಟೇ ಅಲ್ಲಿ ವಾಸಿ ಆಗಿರುತ್ತೆ. ಬಟ್ ಅವ್ರಿಗೆ ಏನು ಅನಿಸ್ತಿರುತ್ತೆ, ವಾಸಿ ಆಗಿಲ್ಲ ಅಂತೇಳಿ ಅಂದ್ಕೊತಿರ್ತಾರೆ. ಆ ಒಂದು ಸೆನ್ಸು ಏನಾಗುತ್ತೆ, ಹಳೇದು ಏನಿರುತ್ತಲ್ಲ ಸಬ್ಕಾನ್ಷಿಯಸ್ ಮೈಂಡಲ್ಲಿ ಕೂತ್ಕೊಂಡಿರೋದು, ಅದು ಅದೇ ಪ್ರಕಾರವಾಗಿ ಮೂವ್ ಆಗ್ತಾ ಇರುತ್ತೆ. ಹಾಗಾಗಿ ಅದು ಕ್ಲಿಯರ್ ಆಗ್ತಾ ಇರೋದಿಲ್ಲ. ಈಗ ನಾನು ಹೇಳಿದ್ದನ್ನು ಕರೆಕ್ಟಾಗಿ ಫಾಲೋ ಮಾಡ್ತಿದ್ದೀನಿ, ಹುಷಾರಾಗ್ತಿಲ್ಲ ಅಂದ್ರೂ ಕೂಡ ಇನ್ನೂ ನೆಕ್ಸ್ಟ್ ಮುಂದಕ್ಕೂ ಕೂಡ ಫಾಲೋ ಮಾಡ್ತಾ ಹೋಗಬೇಕಾಗುತ್ತೆ. ಅಕಸ್ಮಾತ್ ನಿಮಗೇನೋ ಸೆನ್ಸ್ ಹೋಗಿತ್ತು ಅಂತ ಅಂದ್ರೂ ಸುಮಾರು ತಿಂಗಳುಗಳ ಕಾಲ ಅದು ಟೈಮ್ ಹಿಡಿಯುತ್ತೆ. ಕೆಲವೊಬ್ಬರಿಗೆ ಬೇಗ ಬಗೆಹರಿಯುತ್ತೆ, ಕೆಲವೊಬ್ಬರಿಗೆ ಬೇಗ ಬಗೆಹರಿಯೋದಿಲ್ಲ. ನಮ್ಮ ಅಂಗಾಂಗಗಳಲ್ಲೂ ಕೂಡ ಏನಾದರೂ ಸಮಸ್ಯೆ ಇದ್ದಂತಹ ಒಂದು ಸಮಯದಲ್ಲಿ ಅದು ನೀವು ಹೋಗಿ ಏನಾದ್ರು ರಿಪೋರ್ಟು ತೆಗೆಸಿದಾಗ ಕೆಲವೊಂದೊಂದು ಗೊತ್ತಾಗುತ್ತೆ, ಕೆಲವೊಂದೊಂದು ಗೊತ್ತಾಗೋದಿಲ್ಲ. ಈ ಮದ್ದಿಡಿಯಿಂದ ಬಂದಿರತಕ್ಕಂಥ ಅದ್ರ ರಿಲೇಟೆಡ್ ಆಗಿರ್ತಕ್ಕಂಥ ಸಮಸ್ಯೆಗಳು ಯಾವುದೇ ಕಾರಣಕ್ಕೂ ಗೊತ್ತಾಗೋದಿಲ್ಲ. ಅಕಸ್ಮಾತ್ ನಿಮ್ಗೇನಾದ್ರೂ ಅದೇನೂ ಪ್ರಾಬ್ಲಮ್ ಇಲ್ಲ ಅಂತ ಅಂದಾಗ, ಆ ಸಮಸ್ಯೆ ಏನಾದ್ರೂ ನಿಮಗೆ ರಿಪೋರ್ಟಲ್ಲಿ ಕಾಣಿಸಿದಾಗ ನೀವು ಅಲ್ಲಿ ಡಾಕ್ಟರ್ ಹತ್ರ ಟ್ರೀಟ್ಮೆಂಟ್ನ ತೆಗೆದುಕೊಳ್ಬೇಕಾಗುತ್ತೆ. ನೋಡಿದ್ರಲ್ಲ, ಇವತ್ತಿನ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ಇನ್ನಷ್ಟು ವೀಡಿಯೋಸ್ಗಳು ನೋಡಬೇಕು ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಇನ್ನೊಂದು ಒಳ್ಳೆಯ ವಿಡಿಯೋದೊಂದಿಗೆ ಭೇಟಿಯಾಗೋಣ. ನಮಸ್ಕಾರ.